Shri Gurudev. Welcome to accountancy class, session 9. ಸೊ ಇವತ್ತಿನ ಸೆಷನ್ನಲ್ಲಿ ನಾವು ಒಂದು ಅಂದರೆ ವಿ ಸ್ಟೆಪ್ ಫಾರ್ವರ್ಡ್ ಟು ದಿ ಕಂಪ್ಯೂಟೇಷನ್ ಆಫ್ ಪ್ರಾಬ್ಲಮ್ಸ್ ಆನ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಸೊ ಸಿನ್ಸ್ ವಾಟ್ ಯು ಕಾಲ್ ಸೆವೆರಲ್ ಕ್ಲಾಸಸ್ ಮೀನ್ಸ್ 1 to 8 ನಾವು 1 marks 2 marks ಮತ್ತು 6 marksಗೆ ಕವರ್ ಆಗೋಂಗೆ ಕ್ಲಾಸಸ್ ನಡೀತು. ಸೊ ಇವತ್ತಿನ ಕ್ಲಾಸ್ನಲ್ಲಿ ಅಂದರೆ 6 marksಗೆ 2 category ಆಫ್ ಇಲಸ್ಟ್ರೇಷನ್ಸ್ ಬರುತ್ತೆ ಅಂತ ನಾನು ಸೆಷನ್ 1ನಲ್ಲಿ ಹೇಳಿದ್ದೆ. ಸೊ ಅದು ಯಾವುದು ಅಂತ ಹೇಳಿದ್ರೆ, ಒಂದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಟ್ ಮಾಡೋದು, ಇನ್ನೊಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಮಾಡೋದು. ಆಯಿತಾ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಸೋಲ್ ಪ್ರೊಪ್ರೈಟರ್ಶಿಪ್ಗೆ ಮತ್ತು ಪಾರ್ಟ್ನರ್ಶಿಪ್ ಫಾರ್ಮ್ಗೆ ಕಂಪೇರ್ ಮಾಡ್ತಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಈಸ್ ಒನ್ ಅಡಿಷನಲ್ ಅಕೌಂಟ್ ವಿಚ್ ಹ್ಯಾಸ್ ಟು ಬಿ ಪ್ರಿಪೇರ್ಡ್ ಬೈ ದಿ ಫರ್ಮ್ ಅಂತ ಫಸ್ಟ್ ಕ್ಲಾಸಲ್ಲೇ ಹೇಳಿದ್ದೇನೆ. ಹೌದಾ? ಈಗ ಆ ಒಂದು ಟೈಮ್ ಬಂದಿದೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಮಾಡಬೇಕು ಅನ್ನೋ ಟೈಮ್ ಬಂದಿದೆ. ಆ್ಯಂಡ್ ದೆನ್ ಇದು 6 marksಗೆ ಬರೋಂಥ ಲೆಕ್ಕ. ಅಂದರೆ ಇದರ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬರುತ್ತೆ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಬರುತ್ತೆ ಮೇನ್ ಎಕ್ಸಾಮಿನೇಷನ್. ಇವತ್ತಿನ ಕ್ಲಾಸ್ ಮೇನ್ ಉದ್ದೇಶ ಏನು ಅಂತ ಹೇಳಿದ್ರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂದರೆ ಏನು, ಅದನ್ನು ಹೇಗೆ ಮಾಡೋದು, ಸೋಲ್ ಪ್ರೊಪ್ರೈಟರ್ಶಿಪ್ನಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಯಾಕೆ ಮಾಡಲ್ಲ, ಸೋಲ್ ಪ್ರೊಪ್ರೈಟರ್ಶಿಪ್ ಫಾರ್ಮ್ಗೂ ಮತ್ತು ಪಾರ್ಟ್ನರ್ಶಿಪ್ ಫಾರ್ಮ್ಗೂ ನಾವು ಕಂಪೇರ್ ಮಾಡ್ತಾ ಇವತ್ತಿನ ಕ್ಲಾಸ್ನ ನಾವು ಸ್ಟಾರ್ಟ್ ಮಾಡೋಣ. ಓಕೆ? ಸೊ ನೀನು ಬೋರ್ಡಲ್ಲಿ ನೋಡೋ ಹಾಗೆ ಇಲ್ಲೇನಾಗಿದೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂದರೆ ಏನು ಅನ್ನೋದನ್ನು ನಾವು ಡಿಸ್ಕ್ಲೋಸ್ ಮಾಡಿದ್ದೀವಿ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಇಟ್ ಈಸ್ ಅನ್ ಎಕ್ಸ್ಟೆನ್ಷನ್ ಆಫ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ದಿ ಫರ್ಮ್ ಅಂತ. ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹೇಳಿದ್ರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಹೇಳಿದ್ರೆ ಇಟ್ ಈಸ್ ಜಸ್ಟ್ ಎನ್ ಎಕ್ಸ್ಟೆನ್ಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನೀವು ಫಸ್ಟ್ ಇಯರ್ನಲ್ಲಿ ಸೋಲ್ ಪ್ರೊಪ್ರೈಟರ್ಶಿಪ್ ಮಾಡಬೇಕಾದ್ರೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಮಾಡಬೇಕಾದ್ರೆ ನೀವು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡಿದ್ದೀರಾ. ಅದು ಹೇಗಿರುತ್ತೆ ಅಂತ ಗೊತ್ತಿದೆ. ನೋಡಿ, ಒಂದು ಫಾರ್ಮ್ಯಾಟ್ ನೋಡಿ, ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 2 ಅಕೌಂಟ್ ಇದೆ. ಈ ಅಕೌಂಟ್ 2 ಭಾಗ ಆಯಿತು, ಅಪ್ಪರ್ ಒನ್, ಲೋಯರ್ ಒನ್ ಅಂತ. ಆಯಿತಾ? ಅಪ್ಪರ್ ಒನ್ ಏನಂತ ಹೇಳ್ತೀವಿ, ಟ್ರೇಡಿಂಗ್ ಅಕೌಂಟ್ ಅಂತ ಹೇಳ್ತೀವಿ. ಲೋಯರ್ ಒನ್ಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹೇಳ್ತೀವಿ. ಆ್ಯಸ್ ಪರ್ ದಿ ಕಂಪ್ನಿ ಅಕೌಂಟ್ಸ್ ಪ್ರಕಾರ ಹೋದರೆ, ಮೊದಲು ಈಗ ಆ್ಯಸ್ ಪರ್ ದ ನ್ಯೂ ಆ್ಯಕ್ಟ್ 2013 ಪ್ರಕಾರ ಅಲ್ಲ, 56 ಪ್ರಕಾರ ಇದು ಎಬೋ ದಿ ಲೈನ್ ಅಕೌಂಟ್, ಬಿಲೋ ದಿ ಲೈನ್ ಅಕೌಂಟ್ ಅಂತ ಕರಿತೀವಿ. ಅಂದರೆ ಟ್ರೇಡಿಂಗ್ ಅಕೌಂಟ್ನ ಎಬೋ ದಿ ಲೈನ್, ನೋಡಿ ಇದೊಂದು ಮಿಡಲ್ ಒಂದು ಲೈನ್ ಹಾಕಿದ್ದೀವಿ, ಎಬೋ ದಿ ಲೈನು ಟ್ರೇಡಿಂಗ್ ಅಕೌಂಟ್, ಬಿಲೋ ದಿ ಲೈನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೋಲ್ ಪ್ರೊಪ್ರೈಟರ್ಶಿಪ್ನಲ್ಲಿ ಓದಿದ್ದು. ಆದರೆ ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಇದ್ರ ಜೊತೆಗೆ ಇನ್ನೊಂದು ಅಕೌಂಟ್ ಎಕ್ಸ್ಟ್ರಾ ಆಗುತ್ತೆ. ಆ ಅಕೌಂಟ್ ಯಾವುದು ಅಂತ, ಅಕೌಂಟ್ ಯಾವುದು? ಈಗ ನೋಡಿ, ಸೋಲ್ ಪ್ರೊಪ್ರೈಟರ್ಶಿಪ್ ಎಲ್ಲ ಆದರೆ ಈ ಅಕೌಂಟ್ 2 ಭಾಗ ಆಯಿತು, ಒಂದು ಟ್ರೇಡಿಂಗ್ ಅಕೌಂಟ್, ಇನ್ನೊಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ರೈಟ್? ಅದೇ ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಆದರೆ ಈ ಅಕೌಂಟ್ 3 ಪಾರ್ಟ್ ಆಗುತ್ತೆ. ನೋಡಿ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3. ಸಿ 1, 2, 3. ರೈಟ್? ಅಪ್ಪರ್ ಪಾರ್ಟ್ ಈಸ್ ಕಾಲ್ಡ್ ಟ್ರೇಡಿಂಗ್ ಅಕೌಂಟ್. ಓಕೆ? ಸೆಕೆಂಡ್ ಪಾರ್ಟ್ ಈಸ್ ಕಾಲ್ಡ್ ಪ್ರಾಫಿಟ್ ಆ್ಯಂಡ್ loss account. Third part is says profit and loss appropriation account. See, in case of firm, this statement is categorized into 3 parts. But in case of a sole proprietorship firm, this is only 2 parts. But in case of a firm, this has been classified into 3 parts. So top one part is called trading account, middle one is profit and loss account,
ಆ್ಯಂಡ್ ಲೋಯರ್ ಒನ್ ಈಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. 3 ಕ್ಯಾಟಗರಿ ಫಾರ್ಮಲ್ಲಿ. ಯಾಕೆ ಈ ಥರ ಮಾಡಿದ್ರು ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಟ್ರೇಡಿಂಗ್ ಅಕೌಂಟ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎರಡು ಇದೆಯಲ್ಲ, ಇವೆರಡು ಪಾರ್ಟ್ ಇದೆಯಲ್ಲ, ಇಲ್ಲಿ ಯಾವ ಥರ ಎಕ್ಸ್ಪೆನ್ಸಸ್ ನೋಡಿ. ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡೋದೇ ನಾವು ಡೆಬಿಟ್ ಸೈಡ್ ಎಕ್ಸ್ಪೆನ್ಸಸ್ನ ರೆಕಾರ್ಡ್ ಮಾಡೋಕ್ಕೆ. ಸಿ, ಡೆಬಿಟ್ ಸೈಡ್ ಎಕ್ಸ್ಪೆನ್ಸ್, ಕ್ರೆಡಿಟ್ ಸೈಡ್ ರೆವೆನ್ಯೂಸ್ ಅಥವಾ ಇನ್ಕಮ್ಸ್. ಕ್ಲಿಯರ್ ಆಗ್ತಿದೆಯಾ? ಸೊ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂದರೆ ಅಷ್ಟೇ. ಸೊ ರೆವೆನ್ಯೂ ಮೈನಸ್ ಎಕ್ಸ್ಪೆನ್ಸ್ ಈಕ್ವಲ್ಸ್ ಪ್ರಾಫಿಟ್ ಫಾರ್ಮುಲಾನ ನಾವು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಸ್ಟೇಟ್ಮೆಂಟಲ್ಲಿ ತೋರಿಸ್ತೀವಿ. ಆಯಿತಾ? ಸೊ ಇಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸ್ ತೋರಿಸ್ತೀವಿ ಟ್ರೇಡಿಂಗ್ ಅಕೌಂಟಲ್ಲಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ತೋರಿಸ್ತೀವಿ ಡೆಬಿಟ್ ಸೈಡ್. ಅದೇ ಥರ ಟ್ರೇಡಿಂಗ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಡೈರೆಕ್ಟ್ ರೆವೆನ್ಯೂ ತೋರಿಸ್ತೀವಿ, ಇಂಡೈರೆಕ್ಟ್ ರೆವೆನ್ಯೂ ತೋರಿಸ್ತೀವಿ. ರೈಟ್? ಸಿ, ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಾ? ಸೊ ಫರ್ಮ್ ಅಂತ ಬಂದಾಗ ಏನಾಗುತ್ತೆ, ಅಲ್ಲಿ ಯಾರು ಬರ್ತಾರೆ? ಓನರ್ ಅಲ್ಲ, ಓನರ್ಸ್ ಅಂತ ಬರ್ತಾರೆ. ಫರ್ಮ್ ಅಂದ ತಕ್ಷಣ ಬಂದಾಗ ಓನರ್ಸ್. ಫರ್ಮಲ್ಲಿ ಯಾರು ಇರ್ತಾರೆ? ಓನರ್ಸ್ ಇರ್ತಾರೆ. ಅದೇ ಸೋಲ್ ಪ್ರೊಪ್ರೈಟರ್ಶಿಪ್ನಲ್ಲಿ ಓನರ್ ಇರ್ತಾರೆ. ಓನರ್ ರೆಫರ್ಸ್ ಟು ಸಿಂಗಲ್, ಪಾರ್ಟ್ನರ್ಶಿಪ್ ಫಾರ್ಮ್ ರೆಫರ್ಸ್ ಟು ಓನರ್ಸ್, 2 or more persons. ಅದಕ್ಕೆ ಅರ್ಥ ಕೊಡ್ತೀವಿ. ಇಲ್ಲಿ ಅಗೇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ ಎಕ್ಸ್ಪೆನ್ಸಸ್ಸೇ. ಹಿಯರ್ ವಿ ಆರ್ ನಾಟ್ categorized as direct and indirect, but it should be assumed as indirect expense. For the firm's point of view ನಾನು ಮಾತಾಡ್ತಿರೋದು, ಓನರ್ಸ್ ಪಾಯಿಂಟ್ ಆಫ್ ವ್ಯೂ ಇಲ್ಲ. ನೋಡಿ, ಡೈರೆಕ್ಟ್ ಎಕ್ಸ್ಪೆನ್ಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸ್, ಇಲ್ಲೊಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಇದೆಯಲ್ಲ, ರೆವೆನ್ಯೂಸ್ ಮೈನಸ್ ರೆವೆನ್ಯೂಸ್ ಆ್ಯಂಡ್ ಎಕ್ಸ್ಪೆನ್ಸಸ್ are categorized based on the firm's point of view, not from the point of the owners. So ಇಲ್ಲಿ ಇಂಡೈರೆಕ್ಟ್ ಇನ್ಕಮ್ ಇರುತ್ತೆ, ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಅಂಡರ್ಸ್ಟ್ಯಾಂಡ್? ಸೊ ಫರ್ಮ್ನಲ್ಲಿ ನಾವು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಜೊತೆಗೆ ಒಂದು ಎಕ್ಸ್ಟೆನ್ಷನ್ ತೊಗೊಂಡಿದ್ದೀವಿ. ಅದೇನಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಕಾರಣ ಏನು? ಇಲ್ಲಿ ನೋಡಿ, ಈ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆಯಲ್ಲ, ಇಲ್ಲಿ ಟ್ರಾನ್ಸಾಕ್ಷನ್ಸ್ related to the outsiders of the firm are recorded. ನೋಡಿ, ಟ್ರೇಡಿಂಗ್ ಅಕೌಂಟ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಏನಿರುತ್ತೆ? ಎಕ್ಸ್ಪೆನ್ಸಸ್ ಆ್ಯಂಡ್ ರೆವೆನ್ಯೂಸ್ ಇರುತ್ತೆ, ವೆದರ್ ಇಟ್ ಮೇ ಬಿ ಡೈರೆಕ್ಟ್ ಆರ್ ಇಂಡೈರೆಕ್ಟ್. ರೈಟ್? ಅಲ್ಲಿ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಫಾರ್ಮಲ್ಲಿ, ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಯಾವ ಥರ ಎಕ್ಸ್ಪೆನ್ಸಸ್ ಮತ್ತು ಯಾವ ಥರ ರೆವೆನ್ಯೂಸ್ ರೆಕಾರ್ಡ್ ಆಗುತ್ತೆ ಅಂದರೆ, ಟ್ರಾನ್ಸಾಕ್ಷನ್ಸ್ ಮೀನ್ಸ್ ವಾಟ್? ಇಲ್ಲಿ ರೆವೆನ್ಯೂಸ್ ಬಾರ್ ಎಕ್ಸ್ಪೆನ್ಸಸ್ ವಿಚ್ ರಿಲೇಟ್ಸ್ ಟು ದಿ ಔಟ್ಸೈಡರ್ಸ್. ನೋಡಿ, ಫರ್ಮಿಗೆ ಓನರ್ಸು ಇನ್ಸೈಡರ್ಸ್, ಇಂಟರ್ನಲ್ಸ್. ಅದೇ ಫರ್ಮಿಗೆ ಕಸ್ಟಮರ್ ಆಗಿರ್ಬೋದು, ಅಥವಾ ಸಪ್ಲೈಯರ್ಸ್ ಆಗಿರ್ಬೋದು, ಅಥವಾ ಎನಿ ಡೀಲರ್ಸ್, ಅವ್ರನ್ನೆಲ್ಲ ನಾವೆಂತ ಕರಿತೀವಿ? ಇನ್ವೆಸ್ಟರ್ಸ್ ಆಗಿರ್ಬೋದು, ಅಥವಾ ಪಬ್ಲಿಕ್ ಅಟ್ ಲಾರ್ಜ್ ಎಕ್ಸೆಪ್ಟ್ ಓನರ್ಸ್, ಅವ್ರನ್ನೆಲ್ಲ ನಾವು ಔಟ್ಸೈಡರ್ಸ್ ಅಂತ ಹೇಳ್ತೀವಿ. ಹೌದಾ? ಆ ಥರ ಅದು ಔಟ್ಸೈಡರ್ಸ್ಗೆ ರಿಲೇಟೆಡ್ ಆಗಿರೋ ಎಕ್ಸ್ಪೆನ್ಸಸ್ ಮತ್ತು ರೆವೆನ್ಯೂಸ್ನ ನಾವು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ರೆಕಾರ್ಡ್ ಮಾಡ್ತೀವಿ. ಟ್ರೇಡಿಂಗ್ ಅಕೌಂಟಲ್ಲಿ ರೆಕಾರ್ಡ್ ಮಾಡ್ತೀವಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ರೆಕಾರ್ಡ್ ಮಾಡ್ತೀವಿ. ಇದು ಒಂದು ಮೈನ್ ಡಿಫರೆನ್ಸ್ ಬಿಟ್ವೀನ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ವಿಚ್ ಈಸ್ ಪ್ರಿಪೇರ್ಡ್ ಬೈ ದ ಸೋಲ್ ಪ್ರೊಪ್ರೈಟರ್ಶಿಪ್ ಆ್ಯಂಡ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ವಿಚ್ ಈಸ್ ಪ್ರಿಪೇರ್ಡ್ ಬೈ ದಿ ಪಾರ್ಟ್ನರ್ಶಿಪ್ ಫಾರ್ಮ್. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಾ? ಸೊ ಇವೆರಡೂ ಅಕೌಂಟಲ್ಲಿ ಏನೆಲ್ಲ ಎಕ್ಸ್ಪೆನ್ಸಸ್ ಆ್ಯಂಡ್ ರೆವೆನ್ಯೂಸ್ ಇರುತ್ತೆ, that belongs to the outsiders. That is relationship between the firm with the outsiders, not the relationship between the firm and the owners. Understand? ಹಾಗಾದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿರೋ ಎಕ್ಸ್ಪೆನ್ಸಸ್ ಮತ್ತು ಇನ್ಕಮು ಯಾರಿಗೆ ರಿಲೇಟ್ ಆಗಿರುತ್ತೆ? ಹಿಯರ್ ಎಕ್ಸ್ಪೆನ್ಸಸ್ ಆರ್ revenues are related with the owners ಅಥವಾ partners of the firm, owners of the firm. So
ಈಗ ಫರ್ಮ್ ಯೂಸ್ ಪಾಯಿಂಟ್ ಆಫ್ ವ್ಯೂನಿಂದ ಫರ್ಮಿಗೆ ಓನರ್ ಒಂದು ಕಡೆ ಕಾಣಿಸ್ತಿದ್ದಾರೆ, ಅವನು ಒಳಗಿನವನು ಇಂಟರ್ನಲ್. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಕಾಲೇಜಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ಯಾರೊಬ್ಬರಿಗಾಗಿರ್ಬೋದು, ಫ್ರೆಂಡ್ಸ್ ಎಲ್ಲ ಔಟ್ಸೈಡರ್ಸು, ಹೌದಾ? ಕಾಲೇಜ್ ಲೆಕ್ಚರರ್ಸು, ಪ್ರೊಫೆಸರ್ಸು ಇವರೆಲ್ಲ ಔಟ್ಸೈಡರ್ಸು. ಅದೇ ಫ್ಯಾಮಿಲಿನಲ್ಲಿ ಬ್ರದರ್, ಸಿಸ್ಟರ್, ಪೇರೆಂಟ್ಸ್ ಅವರೆಲ್ಲ ಇನ್ಸೈಡರ್ಸ್. ಅದೇ ಥರ ಫರ್ಮಿಗೂ ಅಷ್ಟೇ ಓನರ್ಸ್ ಒಂಥರ ಪೇರೆಂಟ್ಸ್ ಇದ್ದಂಗೆ, ಬ್ರದರ್ ಆ್ಯಂಡ್ ಸಿಸ್ಟರ್ಸ್ ಇದ್ದಂಗೆ, ಆಯಿತಾ? ಫ್ರೆಂಡ್ಸ್ ಜಾಗದಲ್ಲಿ ಯಾರಿರ್ತಾರೆ? ಇನ್ವೆಸ್ಟರ್ಸ್ ಇರ್ತಾರೆ, ಸಪ್ಲೈಯರ್ಸ್ ಇರ್ತಾರೆ, ಕಸ್ಟಮರ್ಸ್ ಇರ್ತಾರೆ. ಕಸ್ಟಮರ್ಸ್ ಅಂದರೆ ಯಾರು? ಫರ್ಮ್ ಪ್ರೊಡ್ಯೂಸ್ ಮಾಡಿರೋ ಗೂಡ್ಸ್, ಇದು ಯಾವ ಥರದ ಗೂಡ್ಸ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಟೆಲಿವಿಷನ್ ಆಗಿರ್ಬೋದು, ಮತ್ತು ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಕನ್ಸ್ಯೂಮಬಲ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಅದನ್ನು ಯೂಸ್ ಮಾಡ್ತಾರಲ್ಲ ಪಬ್ಲಿಕ್ ಕಸ್ಟಮರ್ಸ್, ಅಂದರೆ ನಾವುಗಳು, ಅವರೆಲ್ಲ ಔಟ್ಸೈಡರ್ಸ್, ಆಯಿತಾ? ಸೊ ಔಟ್ಸೈಡರ್ಸಿಗೆ ಸಂಬಂಧಪಟ್ಟಿದ್ದ ಎಕ್ಸ್ಪೆನ್ಸಸ್ ಮತ್ತು ರೆವೆನ್ಯೂಸ್ನ ಎಲ್ಲಿ ರೆಕಾರ್ಡ್ ಮಾಡುತ್ತೆ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳಿದ್ರೆ, ಟ್ರೇಡಿಂಗ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ರೆಕಾರ್ಡ್ ಮಾಡುತ್ತೆ, ಆಯಿತಾ? ದೆರ್ ಆರ್ ನ್ಯೂಮರಸ್ ಎಕ್ಸ್ಪೆನ್ಸಸ್, ದೆರ್ ಆರ್ ನ್ಯೂಮರಸ್ ರೆವೆನ್ಯೂಸ್. ನೀವು ಫಸ್ಟ್ ಇಯರ್ನಲ್ಲಿ ಸೋಲ್ ಪ್ರೊಪ್ರೈಟರ್ಶಿಪ್ ಮಾಡಬೇಕಾದ್ರೆ ಓದಿದ್ದೀರ. ಅದೇ ಫರ್ಮ್ ಏನು ಮಾಡುತ್ತೆ, ಓನರ್ಸಿಗೆ ಸಂಬಂಧಪಟ್ಟಿದ್ದ ಎಕ್ಸ್ಪೆನ್ಸಸ್ ಮತ್ತು ರೆವೆನ್ಯೂಸ್ನ ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ರೆಕಾರ್ಡ್ ಮಾಡುತ್ತೆ, ಪಾರ್ಟ್ 3ನಲ್ಲಿ ರೆಕಾರ್ಡ್ ಮಾಡುತ್ತೆ. ಅಂಡರ್ಸ್ಟ್ಯಾಂಡ್? ಅದೇ ಸೋಲ್ ಪ್ರೊಪ್ರೈಟರ್ಶಿಪ್ ಫರ್ಮ್ ಏನು ಮಾಡ್ತಿತ್ತು? ಸೋಲ್ ಪ್ರೊಪ್ರೈಟರ್ಶಿಪ್ ಓನರ್ಸಿಗೆ ಸಂಬಂಧಪಟ್ಟಿದ್ದು, ಔಟ್ಸೈಡರ್ಗೆ ಸಂಬಂಧಪಟ್ಟಿದ್ದು ಎಲ್ಲ ಎಕ್ಸ್ಪೆನ್ಸಸ್ ಮತ್ತು ರೆವೆನ್ಯೂಸ್ನ ಟ್ರೇಡಿಂಗ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲೇ ರೆಕಾರ್ಡ್ ಮಾಡಿಬಿಡ್ತಿತ್ತು, ಆಯಿತಾ? ಆದರೆ ಪಾರ್ಟ್ನರ್ಶಿಪ್ ಫರ್ಮ್ ಆ ಥರ ಮಾಡಲ್ಲ, ಕ್ಲಾಸಿಫೈ ಮಾಡಿದೆ. ಬೇರೆಯವ್ರ ಜೊತೆ ವ್ಯವಹಾರಗಳನ್ನ ಯಾವ ಥರ ಎಲ್ಲಿ ರೆಕಾರ್ಡ್ ಮಾಡಬೇಕು, ನಮ್ಮವ್ರ ಹತ್ರ ನಡೆದಿರೋ ವ್ಯವಹಾರಗಳನ್ನ ಯಾವ ಥರ ರೆಕಾರ್ಡ್ ಮಾಡಬೇಕು ಅನ್ನೋದಕ್ಕೆ ಕ್ಲಾಸಿಫಿಕೇಷನ್ ಇದೆ. ಅದಕ್ಕೆ ನಾವು ಸೋಲ್ ಪ್ರೊಪ್ರೈಟರ್ಶಿಪ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಪ್ರಿಪೇರ್ ಮಾಡೋದು. ಇಟ್ ಈಸ್ ಒನ್ ಎಕ್ಸ್ಟ್ರಾ ಅಕೌಂಟ್ that has to be prepared by the partnership firm as compared to the sole proprietorship firm as per the Act 1932. Okay, next ಇಲ್ಲಿ ನೀವು ಹೋದ ವರ್ಷ ಮಾಡಿರ್ತೀರ, ಸೇ ಫಾರ್ ಎಕ್ಸಾಂಪಲ್ ರೆವೆನ್ಯೂ ಒಂದು 10,000 ಇತ್ತು ಅಂದ್ಕೊಳ್ಳಿ, ಡೈರೆಕ್ಟ್ ಎಕ್ಸ್ಪೆನ್ಸ್ ಒಂದು 2,000 ಇತ್ತು ಅಂದ್ಕೊಳ್ಳಿ. ಗ್ರಾಸ್ ಪ್ರಾಫಿಟ್ ಎಷ್ಟಾಗ್ತಿತ್ತು? 8,000. ಈ ಗ್ರಾಸ್ ಪ್ರಾಫಿಟ್ನ ಎಲ್ಲಿ ಪೋಸ್ಟಿಂಗ್ ಮಾಡ್ತಿದ್ರಿ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಓಕೆ, ಸೊ ಟ್ರೇಡಿಂಗ್ ಅಕೌಂಟಿಂದ ಗ್ರಾಸ್ ಪ್ರಾಫಿಟ್ ಎಷ್ಟು ಬಂತು? 8,000. ಅಲ್ಲಿ ಬರೆಯೋದು ಹೆಂಗೆ ಬರೀತಿದ್ರಿ? ಬೈ ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್ ಅಂತ ಬರೀತಿದ್ರಿ, ಹೌದಾ? ದೆನ್ ಡೆಬಿಟ್ ಸೈಡು ಇಂಡೈರೆಕ್ಟ್ ಎಕ್ಸ್ಪೆನ್ಸು ಒಂದು 5,000 ಅಂತ ಅಂದ್ಕೊಳ್ಳಿ. ನೆಟ್ ಪ್ರಾಫಿಟ್ ಎಷ್ಟಾಗ್ತಿತ್ತು? 3,000. ನೋಡಿ, ಇದು ಟು ಗ್ರಾಸ್ ಪ್ರಾಫಿಟ್ 8,000 ಟು ನೆಟ್ ಪ್ರಾಫಿಟ್ 3,000. ಓಕೆ, ಅಂದರೆ 8,000ದಲ್ಲಿ 5,000 ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಂದರೆ 3,000. ಇಲ್ಲಿ ಮೀನಿಸ್ ಬರ್ತಿದ್ರಿ. ಈಗೇನು ಮಾಡಬೇಕು? ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಮತ್ತೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಈ ಅಕೌಂಟ್ನ ಈ 3,000 ರೂಪಾಯಿನ ಟ್ರಾನ್ಸ್ಫರ್ ಮಾಡ್ತೀರಾ. ಬೈ ನೆಟ್ ಪ್ರಾಫಿಟ್ ಬ್ರಾಡ್ ಡೌನ್ 3,000. ಓಕೆ, ದಿಸ್ ಈಸ್ ವಾಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಏನು ಹೇಳ್ತು ಇಲ್ಲಿ? ಸೆಕೆಂಡ್ ಪಾಯಿಂಟ್ ಏನು ಹೇಳ್ತು? ಇಟ್ ಶೋಸ್ ಹೌ ದಿ ಪ್ರಾಫಿಟ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ದ ಪಾರ್ಟ್ನರ್ಸ್. ಈಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ ಏನಾಗುತ್ತೆ, ಏನು ಲಾಭ ಎಲ್ಲ ಖರ್ಚು ಕಳೆದು ಉಳಿದಿರೋ ಲಾಭ ಬಂದಿರುತ್ತಲ್ಲ, ಆ ಲಾಭದಲ್ಲಿ ಸೇ ಫಾರ್ ಎಕ್ಸಾಂಪಲ್ ಒಂದು 4 ರೂಪೀಸ್ ಪ್ರಾಫಿಟ್ ಬಂದಿರುತ್ತೆ ಅಂದ್ಕೊಳ್ಳಿ. ಅಪ್ರಾಪ್ರಿಯೇಷನ್ ಅಥವಾ ಡಿಸ್ಟ್ರಿಬ್ಯೂಷನ್ ಅಮಾಂಗ್ ದ ಪಾರ್ಟ್ನರ್ಸ್, ಈ 4 ರೂಪಾಯಿ ಲಾಭ ಬಂದಿರುತ್ತೆ ಅಂದ್ಕೊಳ್ಳಿ. 4 ರೂಪಾಯಿ ಲಾಭದಲ್ಲಿ ಓನರ್ಸ್ಗೆ ಅವನು ಕೊಟ್ಟಿರೋ ಬಂಡವಾಳಕ್ಕೆ 1 ರೂಪಾಯಿ ಲಾಭನ ತೆಗೆದಿಡಬೇಕು ಅಂದ್ಕೊಳ್ಳಿ. ತೆಗೆದಿಡೋದು ಏನೋ ಅಪ್ರಾಪ್ರಿಯೇಷನ್ ಆಫ್ ಪ್ರಾಫಿಟ್ಸ್ ಅಂತ ಹೇಳಿದ್ರೆ 4 ರೂಪಾಯಿ ಲಾಭ ಬಂದಿರುತ್ತೆ, ಅದರಲ್ಲಿ ಓನರ್ಸ್ಗೆ 1 ರೂಪಾಯಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂದರೆ ಬಡ್ಡಿ ಕೊಡಬೇಕು. ಅದನ್ನು 1 ರೂಪಾಯಿ ದುಡ್ಡನ್ನ ಎತ್ತಿಡ್ತೀವಿ, ಆಯಿತಾ? ಓನರ್ಸಿಗೆ ಕೊಡಲ್ಲ, ಎತ್ತಿಡೋದು. ಅಪ್ರಾಪ್ರಿಯೇಷನ್ ಆಫ್ ಪ್ರಾಫಿಟ್ ಅಂದರೆ ಈಗಾಗಿರೋ ಖರ್ಚು, ಅಂದರೆ ವರ್ಷದ ಕೊನೆಯಲ್ಲಿ ಪಾರ್ಟ್ನರ್ಸಿಗೆ ಕೊಡಬೇಕಾಗಿರೋ ಖರ್ಚು ಎಕ್ಸ್ಪೆನ್ಸಸ್ನ ಎತ್ತಿಡೋದು, ಕೊಡೋದಲ್ಲ, ಎತ್ತಿಡೋದು. ದಟ್ ಇಸ್ ವಾಟ್ ಅಪ್ರಾಪ್ರಿಯೇಷನ್. ಓಕೆ, ದೆನ್ ಸ್ಯಾಲರಿ ಕೊಡಬೇಕು ಯಾರೊಬ್ಬ ಪಾರ್ಟ್ನರ್ಗೆ, ಅದು 1 ರೂಪಾಯಿ ಇದೆ, ಅದನ್ನು ಎತ್ತಿಡೋದು. ಕೊನೆಗೆ ಎಷ್ಟು ಉಳಿತು? 2 ರೂಪಾಯಿ ಪ್ರಾಫಿಟ್.
ಈ ಇನ್ನು ₹2 ಪ್ರಾಫಿಟ್ ಎತ್ತಿಟ್ಟಿದ್ದೀವಲ್ಲ, ಎತ್ತಿಟ್ಟಿರೋ ಪ್ರಾಫಿಟ್ ಇನ್ನೂ ನಾವು ಯಾರಿಗೆ ಪಾರ್ಟ್ನರ್ಸಿಗೆ ಕೊಟ್ಟಿಲ್ಲ, ಕೊಡ್ತೀವಿ ಅಂತ ಹೇಳಿದ್ದೀವಿ. ಕ್ಯಾಶ್ ಎಷ್ಟಿದೆ? ₹4 ಇದೆ ಕ್ಯಾಶು. ಬಟ್ ನಾವು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ತೋರಿಸ್ತಿರೋದು ಎಷ್ಟು? ನಮ್ಮ ಲಾಭ ಕೊನೆಯದಾಗಿ ಉಳಿದಿರೋದು ₹2 ಅಂತ ತೋರಿಸ್ತಾ ಇದ್ದೀವಿ. ಇನ್ನು ₹2 ನಾವು ತೆಗೆದಿಟ್ಟಿದ್ದೀವಿ, ರಿಸರ್ವ್ ಮಾಡಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಇದು ಯಾರಿಗೆ ಕೊಡಬೇಕು? ಓನರ್ಸಿಗೆ ಕೊಡಬೇಕು. ಒಂದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲು, ಇನ್ನೊಂದು ಸ್ಯಾಲರಿ. ದಿಸ್ ಇಸ್ ವಾಟ್ ಅಪ್ರಾಪ್ರಿಯೇಷನ್ ಆಫ್ ಪ್ರಾಫಿಟ್ಸ್ ಅಂತ ಹೇಳೋದು. ಅಪ್ರಾಪ್ರಿಯೇಷನ್ ಆಫ್ ಪ್ರಾಫಿಟ್ಸ್ನಲ್ಲಿ ದುಡ್ಡನ್ನು ಅಂದರೆ ನೆಟ್ ಪ್ರಾಫಿಟನ್ನು ನಾವು ಸರ್ಟನ್ ಪೋರ್ಷನ್ ತೆಗೆದಿಡ್ತೀವಿ. ಏನಕ್ಕೆ ತೆಗೆದಿಡ್ತೀವಿ? ದ ಟ್ರಾನ್ಸಾಕ್ಷನ್ಸ್ ವಿಚ್ ರಿಲೇಟ್ಸ್ ಟು ದಿ ಓನರ್ಸ್. ಅದು ಎಕ್ಸ್ಪೆನ್ಸಸ್ ಆಗಿರ್ಬೋದು, ಅದು ಎಕ್ಸ್ಪೆನ್ಸಸ್ ಸಂಬಂಧಪಟ್ಟಿದ್ದು. ಎಕ್ಸ್ಪೆನ್ಸಸ್ ಏನು? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಸ್ಯಾಲರಿ ಆ್ಯಂಡ್ ಎನಿ ಅದರ್ ಎಕ್ಸ್ಪೆನ್ಸಸ್ ವಿಚ್ ರಿಲೇಟ್ಸ್ ಟು ದಿ ಓನರ್ ಆರ್ ಅಪ್ರಾಪ್ರಿಯೇಟೆಡ್ ಔಟ್ ಆಫ್ ಪ್ರಾಫಿಟ್, ಔಟ್ ಆಫ್ ನೆಟ್ ಪ್ರಾಫಿಟ್. That is what appropriation of profit. Understand? So, in the next class, we shall discuss in detail what are the expenses and what are the incomes which comes under the profit and loss appropriation account. That is the most important aspects that will be discussed in the next class, and this particular part will count for 6 marks. Yadu profit and loss appropriation account. Okay, thank you for watching this session.